ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಗರತ್ನ ಎಲ್ಲರೂ ಹೆಂಗದಿರಿ, ಮಸ್ತದಿರ ಅಂತ ಅನ್ಕೋತೀನಿ. ಸೊ ಇವತ್ತು ಸ್ಟಾರ್ಟ್ ಆಗೋದು ನಮ್ದು ಗೋಶಾಲೆ ಒಳಗ್ರಿ. ಯಾಕಪ್ಪ ಅಂತಂದ್ರೆ ಇವತ್ತು ಬಸವ ಜಯಂತಿ ಇತ್ತು. ಸೊ ನಾನು ಅದಕ್ಕೆ ಹೋಗಿದ್ನಿ. ಏನೇ ವಿಶೇಷವಾದ ದಿನ ಇದ್ರೂ ಅಲ್ಲಿಗೆ ಹೋಗಿ ಸ್ವಲ್ಪ ಹಣ್ಣದು ಏನಾರು ತೊಗೊಂಡೋಗಿ ಗೋಶಾಲೆ ಒಳಗೆ ಹೋಗಿ ಅವ್ಕೆ ತಿನ್ನಿಸಾದ್ಮ್ಯಾಗ ನಂಗೆ ಸಮಾಧಾನ ಆಗೋದ್ರಿ. ಆ್ಯಂಡ್ ನೆಕ್ಸ್ಟ್ ಡೇ ವರ್ಷ ಬಂದಿದ್ಲಿ ರೀ, ಸ್ವಲ್ಪ ಶೂಟಿಂಗ್ ಸಾಮಾನು ತೊಗೊಂಬರೋದಿತ್ತು. ಸೊ ಎಲ್ಲ ತೊಗೊಂಡಾದ್ಮ್ಯಾಗ ನಾವು ಹೋಗಿದ್ದೇನೆ ಮಹಾಲಿಂಗಪುರಕ್ಕೆ. ಯಾಕಪ್ಪ ಅಂತಂದ್ರೆ ನಂದೊಂದು ಶೂಟ್ ಇತ್ತು ಅಂತ ಹೇಳಿದ್ನಲ್ಲ ರೀ. ಸೊ ಮಾಡಲ್ ಶೂಟ್ ಇತ್ತು ರೀ, ಅದಕ್ಕೆ ನಾನು ಹೋಗಿದ್ನಿ. ಅದನ್ನು ಮಾಡತ್ತಿದ್ದೆ ವರ್ಷ ರೀ. ನಾವು ಇಬ್ಬರು ಸೇರಿ ಮಾಡಿ ಫೋಟೋ ಹೊಡ್ಕೊಳ್ಳೋದು ಇತ್ತು. ಸೊ ಆಕೆ ಆಲ್ರೆಡಿ ಹೇರ್ಸ್ನ ಏನೇನೋ ಮಾಡ್ಕೊಳತ್ತಿದ್ಲಿ ರೀ. ನನಗಂತೂ ಗೊತ್ತಿಲ್ಲ, ಯಾಕಪ್ಪ ಅಂತಂದ್ರೆ ಅದ್ರೊಳಗೆ 0% ನಾಲೆಡ್ಜ್ ಐತ್ರಿ. ಸೊ ಅದಕ್ಕೆ ಹಂಗೆ ಮಿರರ್ ಮಸ್ತ್ ಇತ್ತಂತಂದು ಮಿರರ್ ಒಳಗೆ ಏನೇನೇನೇನೋ ಮಾಡತ್ತಿದ್ನಿ ರೀ. ಆಮ್ಯಾಗ ಒಂದು ವೀಡಿಯೋನು ಮಾಡ್ಕೊಂಡು ಆಮೇಲೆ ಇಕ್ಕಿ 1 ತಾಸು ಆದ್ಮ್ಯಾಗ ಬಂದಾಳ್ರಿ. ನೇರ್ ಪಾಲಿಶ್ ತರಕ್ಕೆ ಹೋಗಿಲ್ಲ ಅಂತ್ರಿ. 1 ತಾಸು ಹುಡ್ಕಾಡ್ಕೊಂಡು ತೊಗೊಂಬಂದಾಳ. ಆ್ಯಂಡ್ ನನಗೆ ಹಚ್ಚಾತಿಲ್ಲ. ಸೊ ಭಾಳ ಮಸ್ತ್ ಹಚ್ಚಾತಿಲ್ಲ ನೋಡ್ರಿ. ಎಷ್ಟು ಚಂದ ಕಾಣತೀನಿ ಈಗ, ಎಷ್ಟು ಚಂದ ಕಾಣತೀನಿ ಫುಲ್ ರೆಡಿ ಆಮ್ಯಾಗಿನ್ನ ಎಷ್ಟು ಮಸ್ತ್ ಕಾಣಿಸ್ತಿರ್ಬೋದು. ನೀವೇ ಹೇಳ್ರಿ. ಈಗಿನ್ನ ಮೇಕಪ್ ಮಾಡತ್ತಿಲ್ಲ. ಆಮೇಲೆ ಶೂಟ್ ಲೊಕೇಶನ್ಗೆ ಬಂದ್ವಿ. ಎಲ್ಲಪ್ಪ ಅಂತಂದ್ರೆ ಊರ ಹೆಸರು ನೆನಪಿಗೆ ಬರತ್ತಿಲ್ರಿ. ಸೊ ನೈಟ್ ಅಂತೂ ಹಿಂಗೆ ಕಾಣಿಸತೈತಿ. ಶುಗರ್ ಅನ್ನ ಕರ್ಕೊಂಡು ಗೈಸ್, ಈ ಅನ್ನ ಶುಗರ್ ಅನ್ನ ಅಂತಾರೆ ಗೈಸ್. ಶುಗರ್ ಏನಾದರೂ ಇವನ್ನ ಔಷಧಿ ಕೊಡ್ಕೊಂಡ್ರಿ. ನಮಸ್ಕಾರ ಗೈಸ್, ಇವತ್ತು ಬಂದೀವಿ ನಾವು ನಾಗರತ್ನ ಅವ್ರ ಬ್ಲಾಗ್ ಒಳಗೆ. ಗೈಸ್ ಬಂದಾರ್ರಿ. ಅಸಹ್ಯ ಅಂದ್ರೆ ಆಗಳ ಏನು ಅನ್ನತ್ತಿದ್ದೆಲ್ಲ ಏನು ಹೇಳ್ಬೇಕು, ಸಸ್ತೊಳಗ ಮಸ್ತ್ ಚಿಕ್ಕಿ ತೊಗೊಂಡವ್ರಿ. ಇದು ಶುಗರ್ ಅನ್ನ ಸರ್ ಏನಾರು ನೋಡಾತಿದ್ರೆ ಗೈಸ್. ಇಲ್ಲಿ ವೀಟಕ್ಕೆ ಬಂದನ್ರಿ. ಅಲ್ಲಿ ಅವ್ರ ಸರ್ ಹೋಗ್ಯಾರ್ರಿ. ಇಲ್ಲಿ ದಕ್ಕಿಸ್ಕೊಂಡತಾನ ನೋಡ್ರಿ ಗೈಸ್. ನಮ್ಮ ತಂಗಿ ಹೇಳಿದ ಮಾತು ಕೇಳಿ ಗೈಸ್ ಯೂಟ್ಯೂಬ್ ಬಂದಿನಿ. ದಕ್ಕಿಸ್ಕೊಂಡತಾನ್ರಿ. ತಪ್ಪಿಸ್ಕೊಂಡು ಓಡಾಡತ್ತಿದ್ದ. ಆಮ್ಯಾಗ ಅವ್ರು ಅಲ್ಲೇ ಅದಾರಂತ ಹಿಂಗೆ ಬರೋದಿದ್ರಿ. ಅವ್ರು ನೋಡ್ಬಿಟ್ರಿ. ಅದಕ್ಕೆ ನಮಸ್ಕಾರ ಸರ್. ಗೈಸ್ ಏನು ಬಂದಿದ್ರಿ, ಇಷ್ಟದಿಂದ ಅವ್ರು ಸರಿ ನೀವು ಮಾತಾಡ್ಸ್ಲಿಲ್ರಿ. ಆದ್ರೆ ಅಲ್ಲಿ ಲಿಫ್ಟ್ ಚಾಲು ಇಲ್ಲ, ನಡ್ಕೊತ ಹೋಗ್ಬೇಕಂತಂದು ಅವ್ರು ಸರ್ ಅಲ್ಲಿ ನಿಂತಿದ್ರೆ ಮಾತಾಡ್ತಿದ್ರಿ. ಅವ್ರು ಸರ್ ಇಲ್ಲಿ ಆಫ್ ಮಾಡಾತಿದ್ರೆ ಸರ್ ಕಮೆಂಟ್ ಮಾಡಿ. ಬ್ಲ್ಯಾಕ್ ಶೀಪ್ ಹ್ಯಾವ್ ಯು ಎನಿವೇರ್. ಒಂದು ಪ್ರಮೋಷನ್ ಐತ್ರಿ. ವಿಟೋಗೆಲ್ಲ ಹೋಗಿ ಅನ್ನಾಗ ಸ್ವಲ್ಪ ಕಾಡಿಸಿ ನಾನು ಮತ್ತು ಮುದೋಳಕ್ಕೆ ಬಂದು ಮುದೋಳಿಂತ್ರ ಬಿಜಾಪುರಿಗೆ ಹೋಗೋದಿತ್ರಿ. ಸೊ ಬಿಜಾಪುರಿಗೆ ಹೊಂಟಿದ್ವಿ ರೀ. ಬಿಜಾಪುರ ಎಷ್ಟು ಕಿಲೋಮೀಟ್ರ್ ಐತಪ್ಪ ಅಂತಂದ್ರೆ ಒಂದು 90 ಕಿಲೋಮೀಟ್ರ್ ಇರ್ಬೋದು ರೀ. ನಾನೊಂದು 50 ಕಿಲೋಮೀಟ್ರ್ ಹೊಡೆದಿದ್ದೆ ರೀ. ಇನ್ನೊಂದು 30 ಅಥವಾ 40 ಕಿಲೋಮೀಟ್ರ್ ಆಕಿಗೆ ಬಿಟ್ಕೊಟ್ಟಿದ್ನಿ ರೀ. ಹೆಲ್ಮೆಟ್ ನಾನು ಹಿಂದೆ ತಗೊಂಡಿದ್ನಿ ರೀ. ಯಾಕಪ್ಪ ಅಂತಂದ್ರೆ ಆಕಿಗೆ ಹೆಲ್ಮೆಟ್ ಹಿಡ್ಸಾವಲ್ದಾಗಿತ್ತು. ಏನು ಮಾಡೋಕ್ಕಾಗುತ್ತೆ ನೀವೇ ಹೇಳ್ರಿ. ಆಮ್ಯಾಗ ಬಿಜಾಪುರಿಗೆ ಹೋದ್ಮ್ಯಾಗ ಆಂಟಿಗೆ ಸರ್ಪ್ರೈಸ್ ಕೊಟ್ಟು, ಆಂಟಿ ಬರ್ಡೇ ಇತ್ತು, ಸೆಲೆಬ್ರೇಷನ್ ಮಾಡಿ ಸ್ವಲ್ಪ ಜುವೆಲರ್ಸ್ ಎಲ್ಲ ನೋಡಿಕೊಂಡು, ಮಾರ್ಕೆಟ್ ಎಲ್ಲ ನೋಡಿಕೊಂಡು, ಸ್ಟುಡಿಯೋಕ್ಕೆಲ್ಲ ಹೋಗಿ ಬಂದ್ವಿ. ಇವತ್ತಿಲ್ಲ ಇಷ್ಟ ರೀ. ಮಾತು ಸಿಗೋಣಂಟ. ಟಾಟಾ ಬಾಯ್.